ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಎಸ್ ಸರ್. ಒಂದು ನಿಮಿಷ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಈಗ ಎಲ್ಲರಿಗೂ? ಹಲೋ, ಕಾಣಿಸ್ತಾ ಇದೆಯಲ್ವಾ? ಓಕೆ 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 ಓಕೆ. ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನು ಮೈನರ್ ಆಫ್ ಎನ್ ಎಲಿಮೆಂಟ್ ಅನ್ನ, ಮೈನರ್ ಆಫ್ ಎ ಡಿಟರ್ಮಿನೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ ಅಲ್ವಾ? ಈಗ ನಾವು ಕೋಫ್ಯಾಕ್ಟರ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಅಂತ. ಮೈನರ್ ಇದ್ದಂಗೆ ಕೋಫ್ಯಾಕ್ಟರ್ ಆಫ್ ಎನ್ ಎಲಿಮೆಂಟ್ ಈಸ್ obtained by multiplying the minor by a proper sign. ಈಗ ಉದಾಹರಣೆಗೆ ವೆರಿ ಸಿಂಪಲ್, 2x2 ತೋರಿಸ್ತೀನಿ ನೋಡಿ. ಇಲ್ಲಿ 2x2 ನಲ್ಲಿ ಮೈನರ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ 2, 3, 4, 5 ಇದೆ ಅಂತ ಇಟ್ಕೊಂಡ್ಬಿಡಿ. ಓಕೆ, ಈಗ ಇದರಲ್ಲಿ ಮೈನರ್ ಆಫ್ 2 ಯಾವುದು? 2 ಗೆ ರೋ ಕಾಲಮ್ ರಿಮೂವ್ ಮಾಡಿ ಏನ್ ಬರುತ್ತೆ? ಮೈನರ್ ಆಫ್ 2 ಅಂದ್ರೆ ದಟ್ ಈಸ್ ಈಕ್ವಲ್ ಟು 2 ಗೆ ರೋ ಮತ್ತೆ ಕಾಲಮ್ ತೆಗೆದ್ರೆ 5 ಬರುತ್ತೆ. ಕರೆಕ್ಟಾ? ಮೈನರ್ ಆಫ್ 3 ಗೆ ರೋ ಅಂಡ್ ಕಾಲಮ್ ತೆಗೆದ್ರೆ 4 ಬರುತ್ತೆ. ಅದೇ ತರ ಮೈನರ್ ಆಫ್ 4 ಗೆ ರೋ ಕಾಲಮ್ ತೆಗೆದ್ರೆ 3 ಬರುತ್ತೆ. ಅದೇ ತರ ಮೈನರ್ ಆಫ್ 5 ಗೆ ರೋ ಕಾಲಮ್ ತೆಗೆದ್ರೆ 4 ಬರುತ್ತೆ. ನೋಡಿ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ಯಾರು? ಅನುಜ್ಞಾ ನೋಡಮ್ಮ. ಸೊ ಮೈನರ್ ಆಫ್ 2 ಗೆ ರೋ ಕಾಲಮ್ ತೆಗಿತೀವಿ 5, ಮೈನರ್ ಆಫ್ 3 ಗೆ 4, ಮೈನರ್ ಆಫ್ 4 ಗೆ ಕಾಲಮ್ ರೋ ತೆಗೆದ್ರೆ 3. ಹೀಗಿದು ಮೈನರ್. ಆದ್ರಿಂದ ಈ ಮೈನರ್ ಇದೆಯಲ್ಲ 5 ಗೆ, ಇದಕ್ಕೆ ಪ್ರಾಪರ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕೋಫ್ಯಾಕ್ಟರ್ ಆಗುತ್ತೆ. ಇಲ್ಲಿ ಯಾವ ಸೈನ್ ಅಂತ ಇಲ್ಲಿ ನೋಡಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಅಂದ್ರೆ ನೋಡಿ. ಈಗ ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ, ಕೋಫ್ಯಾಕ್ಟರ್ ಆಫ್ 2 ಬರೀರಿ ಅಂದ್ರೆ ಈ ಮೈನರ್ ಆಫ್ 2 ಯಾವ್ದು ಬಂದಿದೆ? 5 ಬಂದಿದೆ ಅಲ್ವಾ? ಈ 5 ಗೆ ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಇರುತ್ತಾ? ಕೋಫ್ಯಾಕ್ಟರ್ ಆಫ್ 2 ಅಂದ್ರೆ 5 ಆಯ್ತು. ಈಗ ಮೈನರ್ ಆಫ್ 3 4 ಬಂದಿದೆ. ಈ 4 ಗೆ ಯಾವ್ದನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಎರಡನೇ ಎಲಿಮೆಂಟ್ ಮೈನಸ್ ಇದೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ? ಕೋಫ್ಯಾಕ್ಟರ್ ಆಫ್ 3 ಅಂದ್ರೆ -4 ಆಗುತ್ತೆ. ಈಗ ಕೋಫ್ಯಾಕ್ಟರ್ ಆಫ್ 4 ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ಎಲಿಮೆಂಟ್ ಇದೆ 4 ಇದೆ ಅಲ್ವಾ? ಈ ಜಾಗದಲ್ಲಿ ಮೈನಸ್ ಇದೆ ಅಲ್ವಾ? ಇದನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು, -3 ಆಗುತ್ತೆ. ಮತ್ ಕೋಫ್ಯಾಕ್ಟರ್ ಆಫ್ ಇನ್ನೊಂದು ಯಾವ್ದಿದೆ? 5 ಇದೆ. 5 ಗೆ ಕೋಫ್ಯಾಕ್ಟರ್ ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಪ್ಲಸ್ ಇದೆ ಅಲ್ವಾ? ಆದ್ರಿಂದ ಇಲ್ಲಿ +2 ಆಗುತ್ತೆ. ಸೊ ಇದಿಷ್ಟು ಕೋಫ್ಯಾಕ್ಟರ್. ಏನು ಇಲ್ಲ, ವೆರಿ ಸಿಂಪಲ್. ಮೈನರ್ ಬರ್ದ್ಬಿಟ್ಟು ಈ ಸೈನ್ ಇಂದ ಮಲ್ಟಿಪ್ಲೈ ಮಾಡಬೇಕು ಮೈನರ್ಗಳಿಗೆ. ಈ ಫಸ್ಟ್ ಎಲಿಮೆಂಟ್ ಇದೆಯಲ್ಲ, ಇದನ್ನ ಪ್ಲಸ್, ಸೆಕೆಂಡ್ ಎಲಿಮೆಂಟು ಮೈನಸ್, ಥರ್ಡ್ ಎಲಿಮೆಂಟು ಮೈನಸ್, ಫೋರ್ತ್ ಎಲಿಮೆಂಟು ಪ್ಲಸ್. ಇದು ಮೈನರ್. ಅದೇ 3x3 ಬಂದ್ರೆ ಹೇಗೆ? ಇದು ಜ್ಞಾಪಕ ಇಟ್ಕೊಳ್ಳೋದು ಹೇಗಂದ್ರೆ ಆಲ್ಟರ್ನೇಟಿವ್ ಆಗಿ ಪ್ಲಸ್ ಮೈನಸ್. ನೋಡಿ, ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಂತ. ಈಗ ಇದಕ್ಕೆ ಮೈನರ್ ಕ್ಯಾಲ್ಕುಲೇಟ್ ಮಾಡಿ ಪ್ಲಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕೋಫ್ಯಾಕ್ಟರ್ ಆಗುತ್ತೆ. ಎರಡನೇ ಎಲಿಮೆಂಟ್ ಮೈನರ್ ಕ್ಯಾಲ್ಕುಲೇಟ್ ಮಾಡಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕೋಫ್ಯಾಕ್ಟರ್ ಆಗುತ್ತೆ. ಸೊ ಇದು ನಮ್ದಿದು. ಗೊತ್ತಾಗ್ತಾ ಇದೆ ನಿಮ್ಗೆ? ಅರ್ಥ ಆಗ್ತಿದೆಯಲ್ವಾ? ಈಗ ನಾವು ಪ್ರಾಬ್ಲಮ್ ಅನ್ನು ನಾವು ಮಾಡ್ಕೋತಾ ಬರೋಣ. ನೋಡಿ, ಈಗ ಕ್ವಶನ್ ಏನ್ ಕೇಳಿದಾರೆ ಗೊತ್ತಾ? ಫೈಂಡ್ ದ ಮೈನರ್ ಅಂಡ್ ಕೋಫ್ಯಾಕ್ಟರ್ ಆಫ್ ದ ಡಿಟರ್ಮಿನೆಂಟ್ ಅಂತ ಕೇಳಿದ್ದಾರೆ. ಇಲ್ಲಿ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ, ವೆರಿಫೈ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ವೆರಿಫೈ ಕೇಳೋದಕ್ಕೆ ಇದು ಆಮೇಲೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಯಾವ ಸೈನ್ ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಇಲ್ಲಿ ನಾನು ಬರೆದೀನಿ, ಪ್ಲಸ್ ಮೈನಸ್ ಪ್ಲಸ್ ಅಂತ. ಈಗ 2 ಇದೆಯಲ್ಲ, ಮೈನರ್ ಆಫ್ 2 ಯಾವುದು ಅಂತ ನೋಡೋಣ. ಈಗ ಮೈನರ್ ಆಫ್ 2 ಅಂತ ಹೇಳಿದ್ರೆ ಇಟ್ ಈಸ್ ದ ಡಿಟರ್ಮಿನೆಂಟ್. 2 ಗೆ ರೋ ಕಾಲಮ್ ತೆಗಿರಿ, ರೋ ಕಾಲಮ್ ತೆಗಿರಿ. ಏನ್ ಬರ್ತದೆ?
0 5 5 minus 7 ಕರೆಕ್ಟ್ ಅಲ್ವಾ ಇದು ಇದಿಷ್ಟ ಆಯ್ತು ಇದಿಷ್ಟಾದ್ಮೇಲೆ ಇಲ್ಲಿ ಕಮ ಹಾಕ್ಬಿಡ್ತೀನಿ ನೋಡಿ ಇಲ್ಲಿ ಕೋಫ್ಯಾಕ್ಟರ್ ಆಫ್ 2 ಅಂತ ಹೇಳಿದ್ರೆ ಇಲ್ಲಿ ನಾನು ಇಲ್ಲಿ ಏನು ಸೈನ್ ಬರ್ದಿಲ್ಲ ಅಲ್ಲ ಪ್ಲಸ್ ಡಿಟರ್ಮಿನೆಂಟ್ 0 4 5 minus 7 ಗೊತ್ತಾಗ್ತಾ ಇದೆಯಾ ಸೊ ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ರೆ ನಾವು ನೋಡಿ 0 into -7 ಅಂದ್ರೆ 0 minus 5 into 4 ಅಂದ್ರೆ 20 ಸೊ 0 minus 20 ಅಂದ್ರೆ -20 ಬರುತ್ತೆ ಗೊತ್ತಾಗಿದೆ ಅಲ್ವಾ ಈಗ ಎರಡನೇ ಇದಕ್ಕೆ ಬರೋಣ ಈಗ ಇಲ್ಲಿ ನೋಡಿ ಇಲ್ಲಿ ಈ ಎರಡನೇ ಎಲಿಮೆಂಟ್ ಯಾವುದು -3 -3ಗೆ ರೋ ತೆಗಿರಿ ಕಾಲಮ್ ತೆಗಿರಿ ಅವಾಗ ನಮಗೆ ಇಲ್ಲಿ ಮೈನರ್ ಆಫ್ -7 ಅಂದ್ರೆ ಡಿಟರ್ಮಿನೆಂಟ್ ಏನ್ ಹೇಳಿ 6 1 -7 ಆಯ್ತಾ ಈಗ ನೋಡಿ ನಾನು ಇಲ್ಲಿ ಬರಿತೀನಿ ಕೋಫ್ಯಾಕ್ಟರ್ ಆಫ್ -3 ಅಂದ್ರೆ ನಾನು ಬರಿಬೇಕಾಗಿದ್ದು ಮೈನಸ್ ಡಿಟರ್ಮಿನೆಂಟ್ ಬರ್ಬೇಕು ಯಾಕೆ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಅಲ್ವಾ ಮೈನಸ್ ಡಿಟರ್ಮಿನೆಂಟ್ 6 4 1 -7 ಈಗ ಬರೆದ್ರೆ ಇಂಪಾರ್ಟೆಂಟ್ ಸ್ಟೆಪ್ ಪಾಯಿಂಟ್ ಮಾಡಬಾರ್ದು ಹೇಗೆ ಹೇಳ್ತೀನಿ ನೋಡಿ ಮೈನಸ್ ಆದ್ಮೇಲೆ ಒಂದು ಸ್ಕ್ವೇರ್ ಬ್ರಾಕೆಟ್ ಹಾಕೋಬೇಕು ಇಲ್ಲಿ ಇಂಪಾರ್ಟೆಂಟ್ ಒಂದು ಸ್ಕ್ವೇರ್ ಬ್ರಾಕೆಟ್ ಆಯ್ತಾ ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 6 into -7 -42 ಕರೆಕ್ಟ್ ಅಲ್ವಾ ಆಮೇಲೆ ಮೈನಸ್ 1 into 4 ಅಂದ್ರೆ 4 ಈಗ -42 -4 ಅಂದ್ರೆ -46 ಆಯ್ತಲ್ವಾ ಇಲ್ಲೊಂದು ಮೈನಸ್ ಆಫ್ -46 ಬಂದಿದೆ ಎಷ್ಟಾಯ್ತು ಇದೀಗ +46 ಆಗಿದೆ ಅರ್ಥ ಆಗಿದೆಯಾ ನಿಮ್ಗಿದು ಇಲ್ಲಿ ಮೈನಸ್ ಈಗ ನೋಡಿ ಈಗ ಮೈನರ್ಗೆ ಪ್ಲಸ್ ಮೈನಸ್ ಬರೆಯಲ್ಲ ಕೋಫ್ಯಾಕ್ಟರ್ಗೆ ಮಾತ್ರ ಫಸ್ಟ್ ಎಲಿಮೆಂಟಿಗೆ ಪ್ಲಸ್ ಸೆಕೆಂಡ್ ಎಲಿಮೆಂಟಿಗೆ ಮೈನಸ್ ಥರ್ಡ್ ಎಲಿಮೆಂಟಿಗೆ ಪ್ಲಸ್ ಫೋರ್ತ್ ಎಲಿಮೆಂಟಿಗೆ ಮೈನಸ್ ಹಿಂಗ್ ಬರ್ಕೋತಾ ಹೋಗ್ತೀವಿ ಅರ್ಥ ಆಗ್ತಾ ಇದೆಯಲ್ವಾ ನಿಮಗೆ ಈಗ ಇಲ್ಲಿಗೆ ಬರೋಣ ಇಲ್ಲಿ ನೋಡಿ ಇದು ಈಗ ನಾನು ಈಗ ಯಾವ್ದಕ್ ಬರೀಬೇಕು 5 ಬರೀಬೇಕು ಈಗ ಹೌದಾ ಸೊ ಮೈನರ್ ಆಫ್ 5 ಅಂದ್ರೆ ಇಲ್ಲಿ ನೋಡಿ ಇದು A11 A12 A13 ಅಲ್ವಾ ಮೈನರ್ ಆಫ್ 5 ಅಂದ್ರೆ M13 ಅಂತ ಬರೆಯೋಣ ಈಕ್ವಲ್ಸ್ ಡಿಟರ್ಮಿನೆಂಟ್ 5 ಗೆ ರೋ ಕಾಲಮ್ ತೆಗಿರಿ ರೋ ಕಾಲಮ್ ತೆಗೆದ್ರೆ 0 1 5 ಈಗ ಕೋಫ್ಯಾಕ್ಟರ್ ಬರೆಯೋಣ ಕೋಫ್ಯಾಕ್ಟರ್ ಆಫ್ 5 ಅಂದ್ರೆ ಇದನ್ನ ಬೇಕಾದ್ರೆ ನಾನು C13 ಅಂತ ಮಾಡಬಹುದು ಪ್ಲಸ್ ಇಲ್ಲಿ ಯಾವ್ದಿದೆ ಇಲ್ಲಿ ಸೈನಿಗೆ ಇಲ್ಲಿ ನೋಡಿ ಇಲ್ಲಿ ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಬರಬೇಕು ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಬರ್ಬೇಕಲ್ವಾ ಈಗ ಪ್ಲಸ್ ಡಿಟರ್ಮಿನೆಂಟ್ 6015 ಕರೆಕ್ಟಾ ದಿಸ್ ಈಸ್ 6 into 5 ಎಷ್ಟು 30 minus 1 into 0 0 that is 30 ಕರೆಕ್ಟಾ ಸರಿ ಅಲ್ವಾ ಈಗ ನೋಡಿ ಈ ಯಾವ ಎಲಿಮೆಂಟಿಗೆ 6 ಎಲಿಮೆಂಟಿಗೆ ಬರ್ಬೇಕು ಇದು ಎಲ್ಲಿದೆ ಗೊತ್ತಾ ಇದು A11 A12 A13 ಕೆಳಗಡೆ ಸೆಕೆಂಡ್ ರೋ ಬಂದಿದೆ ಅಲ್ವಾ A21 ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಲ್ವಾ ಇದಕ್ಕೆ M21 ರೋ ಕಾಲಮ್ ತೆಗೆಯೋಣ 6 ಗೆ ರೋ ಕಾಲಮ್ ತೆಗಿರಿ ಏನ್ ಬರ್ತಿಲ್ಲಿ ಡಿಟರ್ಮಿನೆಂಟ್ ಹೇಳಿ -3 5 0 ಅಲ್ವಾ 5 and -7 ಅಲ್ವಾ ಸೊ ಹಾಗಾದ್ರೆ 5 -7 ನ 5 and -7 ಸೊ ಇಲ್ಲೇನ್ ಬರೆಯೋಣ ಇಲ್ಲಿ 5 and -7 ಬರೆಯೋಣ ಸೊ ಕೋಫ್ಯಾಕ್ಟರ್ ಏನಾಗುತ್ತೆ ಕೋಫ್ಯಾಕ್ಟರ್ ಆಫ್ 6 ಏನಾಗುತ್ತೆ ಇಲ್ಲಿ ಇಲ್ಲಿ ಏನ್ ಯೋಚನೆ ಮಾಡಬೇಡ ಇಲ್ಲಿ ಮೇಲ್ಗಡೆ ಪ್ಲಸ್ ಬರ್ದಲ್ಲ ಆಲ್ಟರ್ನೇಟಿವ್ಲಿ ಮೈನಸ್ ಬರಬೇಕು -3 5 -7 ಇಲ್ಲಿ ಇಂಪಾರ್ಟೆಂಟ್ ಮೈನಸ್ ಆದ್ಮೇಲೆ ಒಂದು ಸ್ಕ್ವೇರ್ ಬ್ರಾಕೆಟ್
ಇವೆರಡು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತೆ. 3 ಇಂಟು 7 ಅಂದ್ರೆ 21, minus 5 into 5 25. So this is minus of minus 4 ಬಂದಿರುತ್ತೆ. That is nothing but plus 4. Correct ಅಲ್ವಾ? Yes sir. ಈಗ 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 0 ಬರಿಬೇಕಲ್ಲ, 0 ಬರಿಬೇಕು ಅಂದ್ರೆ 0ಗೆ ಕಾಲಮ್ಮು ರೋನ ತೆಗೆದು ಬಿಡೋಣ. ಸೊ ಇದು ಯಾವ ಎಲಿಮೆಂಟ್ ಇದ್ರೆ m22 ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ರೋ ಕಾಲಮ್ ತೆಗೆದ್ರೆ ಏನ್ ಬರುತ್ತೆ? 2 5 1 minus 7. ಇದಕ್ಕೆ ಕೋಫ್ಯಾಕ್ಟರ್ ಬರೀರಿ ಅಂದ್ರೆ ಏನ್ ಬರ್ತೀರಾ? ಇಲ್ಲಿ ಮೈನಸ್ ಬಂದಿದೆಯಲ್ವಾ, ನೆಕ್ಸ್ಟ್ ಆಲ್ಟರ್ನೇಟಿವ್ ಏನ್ ಬರ್ಬೇಕು? ಪ್ಲಸ್. ಡಿಟರ್ಮಿನೆಂಟ್ 2 5 1 minus 7. ಇಲ್ಲೆಲ್ಲ ಏನ್ ಗೊತ್ತಾ, ಇಲ್ಲಿ ಕೋಫ್ಯಾಕ್ಟರ್ ಆಫ್ 6 ಅಲ್ಲ 0 ಇದೆ ಅಲ್ವಾ, ಕೋಫ್ಯಾಕ್ಟರ್ ಆಫ್ 0 ತಾನೆ. ಓಕೆ, ಅವಾಗ ಇಲ್ಲಿ ಏನಾಗತ್ತೆ, ಇಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 2 ಇಂಟು ಮೈನಸ್ 7 ಅಂತ ಹೇಳಿದ್ರೆ ಮೈನಸ್ 14 ಮೈನಸ್ 5 ಇಟ್ ಈಸ್ ಮೈನಸ್ 19. ಕರೆಕ್ಟಾ? ಇಲ್ಲಿ ನಾವು ಇಲ್ಲಿ ಪ್ಲಸ್ ಇದ್ದಾಗ ಸ್ಕ್ವೇರ್ ಬ್ರಾಕೆಟ್ ಹಾಕೋದೇನ್ ಬೇಡ, ಮೈನಸ್ ಇದ್ದಾಗ ಮಾತ್ರ ಹಾಕ್ಬೇಕಾಗತ್ತೆ. ಗೊತ್ತಾಗ್ತಿದ್ಯಾ? ಓಕೆ, ಈಗ ನೆಕ್ಸ್ಟ್ ಯಾವ್ದಕ್ ಬರ್ಬೇಕು ನಾವೀಗ? 2 minus 3 ಇದು ಯಾವ್ದಕ್ಕೆ? 4 ಗೆ ಬರ್ಬೇಕಲ್ಲ. 4 ಎಲ್ಲಿದೆ ಅಂತ ಹೇಳಿದ್ರೆ ಇದು ಫಸ್ಟ್ ರೋ ಅಲ್ವಾ, ಇದು ಸೆಕೆಂಡ್ ರೋ ಅಲ್ವಾ, ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂತ ಹೇಳಿದ್ರೆ ಇಲ್ಲಿ m23 ಕಾಲಮ್ ರೋನ ರಿಮೂವ್ ಮಾಡಿದ್ರೆ ಏನ್ ಬರುತ್ತಲ್ಲ ನಮಗೆ ಹೇಳಿ? -3 1 5. ಪ್ಲಸ್ ಬರಿಬೇಕು ಮೈನಸ್ ಬರಿಬೇಕು? ಮೈನಸ್ ಬರಿಬೇಕು. ಇಲ್ಲಿ ಏನು ಬರೆಯೋದು ಬೇಡ ಅಲ್ವಾ, ಒಟ್ಟನೆ 2 minus 3 1 5 ಆಮೇಲೆ 1 5 ಅಲ್ವಾ? Yes sir. ಕೋಫ್ಯಾಕ್ಟರ್ ಆದ್ರೆ ಏನಾಗತ್ತೆ ಇಲ್ಲಿ? ಕೋಫ್ಯಾಕ್ಟರ್ ಆಫ್ 4 ಮೈನಸ್ ಡಿಟರ್ಮಿನೆಂಟ್ 2 minus 3 1 5. ನೀವು ತಪ್ಪೇನ್ ಮಾಡ್ತೀರಾ ಅಂತ ಬರಿತೀನಿ, ನೋಡ್ತಾ ಇರ್ರಿ. ಇಲ್ಲಿಗ ನೀವು ತಪ್ಪು ಮೈನಸ್, ಇಲ್ಲಿ ಮೈನಸ್ ಬರ್ದೀನಿ. 2 ಇಂಟು 5 ಎಷ್ಟು? 10 ಮೈನಸ್ 1 ಇಂಟು ಮೈನಸ್ 3 ಏನಾಗತ್ತೆ? ಮೈನಸ್ 3 ಅಲ್ವಾ? ಸೊ ಇಟ್ ಈಸ್ ಮೈನಸ್ 10 ಪ್ಲಸ್ 3, ಸೊ ಮೈನಸ್ 7 ಅಂತ ಬರಿತೀರಾ. ಅವಾಗ ನಿಮಗೆ ಕರೆಕ್ಟ್ ಆಗಿ 0 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಬ್ರಾಕೆಟ್ ಹಾಕ್ಬೇಕು ಸರ್. ಇಲ್ಲಿ ನೋಡಿ, ನಾನು ಬ್ರಾಕೆಟ್ ಹಾಕ್ತೇನೆ. ಈ ಮೈನಸ್ಗೆ ಮೈನಸ್ ಕರೆಕ್ಟ್ ಆಗಿ ಬರೋದು, ಇದನ್ನು ಮಾಡಿದ್ರೆ ಪೂರ್ತಿ ತಪ್ಪಾಗತ್ತೆ. ಆಯ್ತಾ? ಯಾಕೆ ಅಂದ್ರೆ ಮೈನಸ್ ಬಂದಾಗ್ಲೆಲ್ಲ ಇಲ್ಲಿ ಏನ್ ಹಾಕ್ಬೇಕು? ನಾನು ಇಲ್ಲಿ ಮೈನಸ್ ಆದ್ಮೇಲೆ ಒಂದು ಏನ್ ಹಾಕೋಬೇಕು? ಬ್ರಾಕೆಟ್. ಅವಾಗ ಇಲ್ಲಿ ನೋಡಿ, ಇಲ್ಲೊಂದು ಬ್ರಾಕೆಟ್ ಬಂದಿರುತ್ತೆ. ಅವಾಗ ಇದೆಷ್ಟಾಗತ್ತೆ? ಮೈನಸ್ 10 ಪ್ಲಸ್ 3 ಎಷ್ಟು? 13. ಇವಾಗ ಮೈನಸ್ 13 ಬರ್ಬೇಕು. ಈ ಜಾಗದಲ್ಲಿ ನೀವು -7 ಅಂತ ಬರೆದ್ರೆ ಸರಿ ಅಂತ ಕೊಡ್ತಾರ ಮಾರ್ಕ್ಸ್ ನಿಮಗೆ? ಇಲ್ಲ ಅಲ್ವಾ? ಇದು ಒಂದು ಸಣ್ಣ ತಪ್ಪಿಂದ ನಿಮಗೆ 0 ಮಾರ್ಕ್ಸ್ ಬರೋ ಸಾಧ್ಯತೆಗಳು ಇರ್ತವೆ. ಮೈನಸ್ ಇದ್ದಾಗ ಬ್ರಾಕೆಟ್ ಹಾಕೊಳ್ಳಿ. ಈಗ ನೋಡೋಣ, ಈ 1 ಎಲ್ಲಿದೆ? ಥರ್ಡ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇದೆ ಅಲ್ವಾ? ಎಂ ಥರ್ಡ್ ರೋ ಫಸ್ಟ್ ಕಾಲಮ್. ರೋ ಕಾಲಮ್ ತೆಗಿರಿ. -3 5 0 co-factor of 1 ಯಾವುದು? 1 ಪ್ಲಸ್ ಡಿಟರ್ಮಿನೆಂಟ್ -0 ಇವೆರಡು ಫಸ್ಟ್ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇದೇನ್ ಬ್ರಾಕೆಟ್ -3 ಇಂಟು 4 ಆಗತ್ತೆ. ಇದು ಕರೆಕ್ಟ್ ಅಲ್ವಾ? ಹೌದಾ? ಈಗ ಈ ಎಲಿಮೆಂಟ್ ಬರೋಣ. ಈ ಎಲಿಮೆಂಟ್ ಎಲ್ಲಿದೆ ಹುಡುಕದ್ ಹೆಂಗ್ ಗೊತ್ತಾ? ಇದು ಮೊದಲನೇ ರೋ, ಎರಡನೇ ರೋ, ಮೂರನೇ ರೋ ನಲ್ಲಿ ಇದೆ. ಇದು 5 ಎಷ್ಟನೇ ಕಾಲಮ್ ಅಲ್ಲಿ ಇದೆ? ಮೊದಲನೇ ಕಾಲಮ್, ಎರಡನೇ ಕಾಲಮ್ ಅಲ್ಲಿ ಇದೆ. ಆದ್ರಿಂದ ಎಂ ಮೂರನೇ ರೋ ಎರಡನೇ ಕಾಲಮ್ ಅಲ್ಲಿ ಇದೆ. ಇದ್ರ ಎಲಿಮೆಂಟ್ ಮೈನರ್ ಗೆ ಇದಕ್ಕೆ ರೋ ಕಾಲಮ್ ತೆಗಿಬೇಕು ನಾವು. ಕಾಲಮ್ ರೋ ರಿಮೂವ್ ಮಾಡ್ತೀವಿ. ಏನ್ ಬರುತ್ತೆ? 2 5 4 6 4. ಹೌದಾ?
ಈಗ ಕೋಫ್ಯಾಕ್ಟರ್ ಬರಿಬೇಕಾದ್ರೆ ತುಂಬಾ ಕ್ಯಾಲ್ಕುಲೇಟರ್. ಕೋಫ್ಯಾಕ್ಟರ್ ಆಫ್ 5 ಪ್ಲಸ್ ಬರಿಬಾರ್ದು, ಇಲ್ಲಿ ಪ್ಲಸ್ ಇದೆಯಲ್ಲ ಆಲ್ರೆಡಿ, ಮೈನಸ್ ಡಿಟರ್ಮಿನೆಂಟ್ 2 5 ಇಲ್ಲಿ ಮೈನಸ್ ಆದ್ಮೇಲೆ ಬ್ರಾಕೆಟ್ ಕಂಪಲ್ಸರಿ. 2 into 4 ಎಷ್ಟಾಗತ್ತೆ? 8 ಮೈನಸ್ 6 into 5 30. ಇದು ಮೈನಸ್ ಆಫ್ ಮೈನಸ್ 22. ಮೈನಸ್ ಇಂಟು ಮೈನಸ್ ಏನಾಯ್ತು? ಪ್ಲಸ್. ಈಗ ಉಳಿದಿದ್ ಕೊನೆ ಎಲಿಮೆಂಟ್ ಉಳ್ಕೊಂಡಿದೆ, ಯಾವ್ದು? -7 ಉಳ್ಕೊಂಡಿದೆ ಅಲ್ವಾ? -7 ಇಲ್ಲಿ ನೋಡಿ, ಎಂ ಥರ್ಡ್ ರೋ ಥರ್ಡ್ ಕಾಲಮ್ ಇದೆ, M3 ಇದಕ್ಕೆ ಕಾಲಮ್ ರೋ ರಿಮೂವ್ ಮಾಡಿ ಡಿಟರ್ಮಿನೆಂಟ್ ಏನ್ ಬರುತ್ತೆ ಇಲ್ಲಿ? 2 minus 3 0. ಈಗ ಕೋಫ್ಯಾಕ್ಟರ್ ಆಫ್ -7 ಅಂದ್ರೆ ಪ್ಲಸ್ ಅಲ್ವಾ ಇದು? ಡಿಟರ್ಮಿನೆಂಟ್ 2 minus 3 60. 2 into 0 0 ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿ. 6 into -3 ಅಂದ್ರೆ -18. ಮೈನಸ್ ಇಂಟು ಮೈನಸ್ ಏನಾಗತ್ತೆ? ಪ್ಲಸ್ ಆಗತ್ತೆ. 0 plus 18 ಅಂತ ಹೇಳಿದ್ರೆ ಎಷ್ಟು ಹೇಳಿ? 18. ಈಗ ನಿಮ್ಗೆ ಕೋಫ್ಯಾಕ್ಟರ್ ಇದು ಎಲ್ಲ ಬರೆಯೋದು ಗೊತ್ತಾಗಿದೆ ಅಲ್ವಾ ನಿಮಗೆ? ಹೌದಾ? ಓಕೆ, ಈಗ ಇಲ್ಲಿ ನೋಡಿ, ಈಗ ಏನೋ ಒಂದು ಕ್ವಶನ್ ಕೇಳಿದಾರೆ ಇಲ್ಲಿ ಕೇಳಿದಾರೆ. ಅಂಡ್ ವೆರಿಫೈ ಏನ್ ಹೇಳಿದಾರೆ ಇಲ್ಲಿ? A11 A31 A12 A32 ಅಲ್ವಾ? ಇಲ್ಲಿ ಓಕೆ, ಸ್ವಲ್ಪ ಒಂಚೂರು ಕರೆಕ್ಷನ್ ಏನ್ ಗೊತ್ತಾ ಇದು? ಇದು ಕೋಫ್ಯಾಕ್ಟರ್, ಇದನ್ನ ಎ ಅಂತ ಅವರು ಡಿಲೋಟ್ ಮಾಡಿದೆ, ನಾವು ಸಿ ಅಂತ ತಗೊಂಡ್ಬಿಡೋಣ. C31 ಇದು C32 ಇದು C33. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಎ ಅಂತಿದೆ, ನಾವು ಅದನ್ನ ಸಿ ಅಂತ ಮಾಡೋಣ. ಸಿ ಅಂದ್ರೆ ಕೋಫ್ಯಾಕ್ಟರ್ ಅಂತ ಆಯ್ತಾ? ಎಂ ಅಂದ್ರೆ ಮೈನರ್ ಆಯ್ತಾ? ಸಿ ಅಂದ್ರೆ ಕೋಫ್ಯಾಕ್ಟರ್. ಈಗ A11 ಅಂದ್ರೆ ಫಸ್ಟ್ ಎಲಿಮೆಂಟ್, ಇದು A11 ಎಷ್ಟದು? 2 ಅಲ್ವಾ ಇದು? ಹೌದಾ? ಇದು 2 ಇಲ್ಲೇ ಬರ್ತೀವಿ ನೋಡಿ, 2 ಇಂಟು A31 ಅಂತ ಹೇಳಿದ್ರೆ ಥರ್ಡ್ ರೋ ಫಸ್ಟ್ ಕಾಲಮ್ ಅಲ್ಲಿ ಏನ್ ಕೋಫ್ಯಾಕ್ಟರ್ ಬಂದಿದೆ ನೋಡಿ ಇಲ್ಲಿ? A31 ಇಲ್ಲಿ ನೋಡೋಣ, ಇಲ್ಲಿ A31 ಕೋಫ್ಯಾಕ್ಟರ್ ಎಷ್ಟು ಬಂದಿದೆ ಇಲ್ಲಿ? ಎಷ್ಟು ಬಂದಿದೆ? -12 ಬಂದಿದೆ ಅಲ್ವಾ? 12 ಅಂದ್ರೆ 2 ಇಂಟು ಇಲ್ಲಿ ಏನ್ ಬರೀಲಿ ಹಾಗಾದ್ರೆ? ಇಲ್ಲಿ 2 into -12 ಪ್ಲಸ್ A12 ಅಂದ್ರೆ ಇಲ್ಲಿದೆ, ಇದು A12 ಎಷ್ಟಿದೆ ಇಲ್ಲಿ? ಆಯ್ತಾ? -3 ಇಲ್ಲಿ ಬ್ರಾಕೆಟ್ ಹಾಕಲಿರ್ತೀನಿ. -3 ಇಂಟು A32. A32 ಅಂದ್ರೆ ಯಾವುದು? ಇಲ್ಲಿದೆ ಅಲ್ವಾ? ಎಷ್ಟಿದೆ ಇದು? +22. ಹೌದಾ? ಇಲ್ಲಿ ಏನ್ ಬರೆಯೋಣ? ಇಲ್ಲಿ +22 ಬರೆಯೋಣ. ಇಲ್ಲಿ ಪ್ಲಸ್ A13 ಅಂದ್ರೆ 5 ಇದೆ ಇಲ್ಲಿ, ಹೌದಾ? ಇಲ್ಲಿದೆಯಲ್ಲ A13. A33 ಎಷ್ಟು? ಲಾಸ್ಟ್ ಒಂದು ಬರುತ್ತೆ. ಎಷ್ಟಿದು A33? 18 ಇದೆ. ಓಕೆ, ಇದನ್ನ ಮಾಡಿದಾಗ ಒಂದು ಪ್ರಾಪರ್ಟಿ ಸಿಗುತ್ತೆ, ಆ ಪ್ರಾಪರ್ಟಿ ನಿಮ್ಗೆ ಆಮೇಲೆ ಹೇಳ್ತೀನಿ. 18 ಸಿಗುತ್ತೆ. ಇದನ್ನ ಸಾಲ್ವ್ ಮಾಡೋಣ. 2 ಇಂಟು -12 ಅಂದ್ರೆ ಎಷ್ಟಾಗತ್ತೆ ಹೇಳಿ? -24. ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಅಲ್ವಾ? -66. 22 ಇಂಟು 3 ಎಷ್ಟು? 66 ಪ್ಲಸ್ 18 5 ಎಷ್ಟು? 90 ಅಲ್ವಾ? 90. ಹೌದಾ? ಈಗ -26 -66 ಎಷ್ಟು? -90 ಅಲ್ವಾ? ಇವೆರಡು -24 -66 -90 ಪ್ಲಸ್ 90 ಏನಾಯ್ತು ಆನ್ಸರ್? 0 ಬಂತು. ಗೊತ್ತಾಗಿದೆಯಾ ನಿಮ್ಗೆ? ಇದರಿಂದ ಏನ್ ತಿಳ್ಕೊತೀರಾ ಗೊತ್ತಾ? ಈಗ ಯೋಚನೆ ಮಾಡಿ, ಈಗ ಎಲ್ಲ ಎಲಿಮೆಂಟ್ ಬರ್ಕೊಂಡಿದ್ದೀವಿ. ಈಗ ಇದೆಲ್ಲ ಇದು A11 ಅಂದ್ರೆ ಯಾವುದು? 2. A12 ಅಂದ್ರೆ -3. A13 ಅಂದ್ರೆ 5. A21 ಅಂದ್ರೆ 6. A22 0. ಈಗ ಇದಕ್ಕೆಲ್ಲ ಕೋಫ್ಯಾಕ್ಟರ್ ಬರ್ದಿದೀವಿ ಅಂತ ಅನ್ಕೊಂಡ್ಬಿಡೋಣ. ಕೋಫ್ಯಾಕ್ಟರ್ ಬರ್ದಾಗೆಲ್ಲ ನಾವು ಇದನ್ನ ಏನಂತ ಬರಿಬಹುದು? C11 ಆಮೇಲೆ C12 C13 ಆಮೇಲೆ C21
321, 322, C23 331, ಲಾಸ್ಟ್ C31 C32, 33. ಅಪ್ಪ. ಈಗ ಇಲ್ಲಿ ನೋಡಿ ಇಲ್ಲಿಗ ಇದು ಫಸ್ಟ್ ರೋ ಅಲ್ವಾ ಇದು ಹೌದಾನೆ ಇದು ಫಸ್ಟ್ ರೋ ನಲ್ಲಿ ಇರೋದಲ್ವಾ ಮೆಟ್ರಿಕ್ಸ್ ಅವ್ರು ಕೊಟ್ಟಿರೋ ಡಿಟರ್ಮಿನೆಂಟಿನ ಫಸ್ಟ್ ರೋ ಕರೆಕ್ಟ್ ತಾನೆ ಇದು A11 A12 A13 ಫಸ್ಟ್ ರೋ ನಲ್ಲಿ ಇದೆ ಅಲ್ವಾ ಹೌದಾ Yes, sir. ಇದು ಇಲ್ಲಿ ಇದು ಇದು ಫಸ್ಟ್ ಇದರ ಫಸ್ಟ್ ರೋ ಮತ್ತೆ ಇದರ ಲಾಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ವಿ ನೋಡಿ ಹೌದಾ ಈ ಫಸ್ಟ್ ರೋ ಮತ್ತೆ ಲಾಸ್ಟ್ ರೋ ಮಲ್ಟಿಪ್ಲೈ ಮಾಡಿದಾಗ ಏನ್ ಬಂತ ಆನ್ಸರ್ 0 ಬಂದಿದೆ ನೋಡಿ ಇಲ್ಲಿ A11 ಇಂಟು C31 ಇಲ್ಲಿ ಮೇಲ್ ಮಾಡಿದೀವಲ್ಲ ಪ್ಲಸ್ A12 ಇಂಟು C32 ಪ್ಲಸ್ A13 ಇಂಟು C33 ಏನಾಯ್ತು ಇಲ್ಲಿ 0 ಬಂದಿದೆ ಅಂದ್ರೆ ಇಲ್ಲಿ ಏನ್ ತಿಳ್ಕೊಬಹುದು ಗೊತ್ತಾ ಇದು ಫಸ್ಟ್ ರೋನ ಇಲ್ಲಿ ಯಾವ್ದಾದ್ರು ಸೆಕೆಂಡ್ ರೋ ಅಥವಾ ಥರ್ಡ್ ರೋ ಇಂದ ನೀವು ಮಲ್ಟಿಪ್ಲೈ ಮಾಡಿದ್ರೆ 0 ಬಂದೇ ಬರುತ್ತೆ ಅದೇ ನೀವು ಫಸ್ಟ್ ರೋ ಇದೆಯಲ್ಲ ಈ ಫಸ್ಟ್ ರೋ ಮತ್ತೆ ಈ ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕೊಂಡು ಮಾಡ್ತಿದ್ರಲ್ವಾ ನೀವು ಹಾಗೆ ಗೊತ್ತಾಗ್ತಿದ್ಯಾ ನಾನ್ ಕಡೆ ಯಾಕೆ ಹಲೋ ಯಾರು ಮಾತಾಡೋದು ರುಚಿತಾ ಸರ್ ಯಾರು ರುಚಿತಾ ಸರ್ ಯಾರಮ್ಮ ಅದು ಮಾತಾಡೋದು ಮಾತಾಡ್ಬಿಡ್ರಿ ಕೇಳಿ ಕ್ಲಾಸ್ ಕೇಳಿ ಹಾ ಕಟ್ ಮಾಡಿದೆ ಓಕೆ ಓಕೆ ಇಲ್ಲಿ ನೋಡಿ ಇಲ್ಲಿ ಈಗ ಫಸ್ಟ್ ರೋ ಜ್ಞಾಪ ಇಟ್ಕೊಳ್ಳಿ ಇದು ಕೊಟ್ಟಿರುವಂತ ಡಿಟರ್ಮಿನೆಂಟಿನ ಫಸ್ಟ್ ರೋ ಮತ್ತೆ ಕೋಫ್ಯಾಕ್ಟರಿನ ಫಸ್ಟ್ ರೋ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಗೊತ್ತಾ ನಿಮ್ಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ ಯು ಗೆಟ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಅದೇ ಇದು ಇದರ ಫಸ್ಟ್ ರೋ ಮತ್ತೆ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ಮತ್ತೆ ಫಸ್ಟ್ ರೋ ಥರ್ಡ್ ರೋ ಮಲ್ಟಿಪ್ಲೈ ಮಾಡಿದ್ರು 0 ಬರುತ್ತೆ ಇಲ್ಲಿ ಸೆಕೆಂಡ್ ರೋ ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ರು 0 ಮತ್ತೆ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ ಥರ್ಡ್ ರೋ ಸೆಕೆಂಡ್ ರೋ 0 ಬರುತ್ತೆ ಥರ್ಡ್ ರೋ ಫಸ್ಟ್ ರೋ 0 ಥರ್ಡ್ ರೋಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ ಇದು ಅರ್ಥ ಆಗಿದೆಯಾ ನಿಮಗೆ ಪ್ರಾಪರ್ಟಿ ಓಕೆ ನೆಕ್ಸ್ಟ್ ಆ ಪ್ರಾಬ್ಲಮ್ ಬಂದಾಗ ಹೇಳ್ತೀನಿ ಇದಿಷ್ಟು ಅರ್ಥ ಆಗಿದೆಯಲ್ಲ ನೀವು ಮಾಡಕ್ಕೆ ಈಗ ನೀವು ಇನ್ನಷ್ಟು ಪ್ರಾಬ್ಲಮ್ ಇದೆ ನಾವು ಬೇಗ 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 ಮಾಡ್ಕೋತಾ ಹೋಗೋಣ ನೋಡಿ ಇಲ್ಲಿ ಇದು ಫೈಂಡ್ ದ ಕ್ವಶನ್ ಏನ್ ಕೇಳ್ತಾರೆ ಗೊತ್ತಾ ಫೈಂಡ್ ದ ಮೈನರ್ ಅಂಡ್ ಕೋಫ್ಯಾಕ್ಟರ್ ಮೈನರ್ ಅಂಡ್ ಕೋಫ್ಯಾಕ್ಟರ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಅಂತಿದೆ ಫಸ್ಟ್ ಒನ್ ಇಲ್ಲಿ ಕೊಟ್ಟಿದೀವಿ ನೋಡಿ ಇದು 2 - 4 0 3 ಇದೆ ಕರೆಕ್ಟ್ ಆಗಿ ಮೈನರ್ ಬರೆಯೋದು ಸುಲಭ ನಿಮ್ಗೆ ಕೋಫ್ಯಾಕ್ಟರ್ ಬರಿಬೇಕಾದ್ರೆ ಮಾತ್ರ ಈ ಸೈನ್ ಜ್ಞಾಪಕ ಇಟ್ಕೋಬೇಕಾಯ್ತಾ ಗೊತ್ತಾಗ್ತಿದ್ಯಾ ಈಗ ಮೈನರ್ ಆಫ್ 2 ಹೇಳಿ 3 ಮೈನರ್ ಆಫ್ 2 ಗೆ ರೋ ಕಾಲಮ್ ತೆಗೀರಿ ಏನ್ ಬರುತ್ತೆ 3 ಸರಿನಾ ಕೋಫ್ಯಾಕ್ಟರ್ ಆಫ್ 2 ಹೇಳಿ ಯಾವ್ದು ಮಲ್ಟಿಪ್ಲೈ ಮಾಡ್ಬೇಕು ಅದಕ್ಕೆ ಪ್ಲಸ್ 2 ಹೇಳ್ಬೇಕು ಅಲ್ಲ ಸಾರಿ ಪ್ಲಸ್ 3 ಹೇಳ್ಬೇಕು ಗೊತ್ತಾಗ್ತಿದ್ಯಾ ಈಗ ಈ ಎಲಿಮೆಂಟ್ ಗೆ ಬರ್ರಿ ಈ ಎಲಿಮೆಂಟ್ ಗೆ ನೀವು ಮೈನರ್ ಹೇಳ್ಬೇಕು ಅಂದ್ರೆ ಇದಕ್ಕೆ ರೋ ಕಾಲಮ್ ತೆಗಿಬೇಕು ಮೈನರ್ ಆಫ್ 4 ಅಂದ್ರೆ 0 ಕೋಫ್ಯಾಕ್ಟರ್ ಆಫ್ 4 ಏನ್ ಮಾಡ್ಬೇಕು ಗೊತ್ತಾ ಇಲ್ಲಿ 0 ಬಂದಿರುತ್ತಲ್ಲ ಇದನ್ನ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು 0 -0 ಅಂದ್ರೂ ಒಂದೇ ಪ್ಲಸ್ 0 ಅಂದ್ರೂ ಒಂದೇ ಕರೆಕ್ಟಾ ನೆಕ್ಸ್ಟ್ ಎಲಿಮೆಂಟ್ ಗೆ ಬರೋಣ ಮೈನರ್ ಆಫ್ 0 ಗೆ ರೋ ಕಾಲಮ್ ತೆಗಿರಿ ಕಾಲಮ್ ರೋ ತೆಗಿರಿ ಏನ್ ಉಳಿತಿಲ್ಲಿ -4 ಬಂದಿದೆ ಅಲ್ವಾ -4 ಇದು ಬಂದಿದೆ ಕೋಫ್ಯಾಕ್ಟರ್ ಆಫ್ 0 ಅಂದ್ರೆ ಇದಕ್ಕೆ ಇಲ್ಲಿ ಈ ಎಲಿಮೆಂಟ್ ಏನಿದೆ ಇಲ್ಲಿ ಹೇಳಿ ಇಲ್ಲಿ ಮೈನಸ್ ಇದೆ ಆದ್ರಿಂದ ಮೈನಸ್ ಆಫ್ -4 ಬರಿಬೇಕು ಅವಾಗ ಏನಾಗುತ್ತೆ 4 ಆಗುತ್ತೆ ಈಗ ಲಾಸ್ಟ್ ಎಲಿಮೆಂಟ್ 3 ಗೆ ಏನ್ ಮೈನರು 0 2 ಸರ್ ಮೈನರ್ ಆಫ್ 3 ಅಂದ್ರೆ 2 ಯಾಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ 3 ಗೆ ರೋ ಕಾಲಮ್ ತೆಗೆದ್ರೆ ಉಳಿಯೋದ ಎಲಿಮೆಂಟ್ ಯಾವುದು 2 ಅದನ್ನ ಯಾವ್ದಿಂದ ಮಲ್ಟಿಪ್ಲೈ ಮಾಡ್ಬೇಕು ಪ್ಲಸ್ ಇಂದ ಕೋಫ್ಯಾಕ್ಟರ್ ಆಫ್ 3 ಅಂದ್ರೆ +2 ನೇ ಕರೆಕ್ಟಾ ಸರಿನಾ ಗೊತ್ತಾಗಿದೆ ಏನಾದ್ರು ಡೌಟ್ ಇದೆಯಾ
ಈಗ No, ನೀವು sir. ಇದನ್ನ ನೀವು ಹೇಳಬೇಕು. Yes, sir. ಈಸಿ ಅಂದ್ರೆ ಈಸಿ ಇದೆ, ಈಗ ಹೇಳಿ ನೋಡೋಣ. Minor of M ಮೈನರ್ ಆಫ್ ಎ D D. co D. D ಬರುತ್ತೆ. ಕರೆಕ್ಟ್ ಕರೆಕ್ಟ್. Co-factor ಕೋಫ್ಯಾಕ್ಟರ್ ಆಫ್ ಎ is equal to D plus ಪ್ಲಸ್ plus ಇದನ್ನ ಮಲ್ಟಿಪ್ಲೈ ಮಾಡಿ ಇದರಿಂದ. ನೆಕ್ಸ್ಟ್ ಹೇಳಿ plus D ಮೈನರ್ ಆಫ್ ಸಿ minor of C is equal to B B. ಡಿ. co-factor of C is equal to ಕೋಫ್ಯಾಕ್ಟರ್ ಆಫ್ ಸಿ minus ಇದನ್ನ ಮಲ್ಟಿಪ್ಲೈ ಮಾಡಬೇಕು. Minus B. minus B ಮೈನಸ್ ಕರೆಕ್ಟ್. ನೆಕ್ಸ್ಟ್ ಹೇಳಿ Minor of ಕೋಫ್ಯಾಕ್ಟರ್ ಆಫ್ ಬಿ C. minus ಸಿ. C. ಕೋಫ್ಯಾಕ್ಟರ್ ಆಫ್ ಬಿ ಬೇಕಂದ್ರೆ ರೋ ಕಾಲಂ ತೆಗೀರಿ ಅಷ್ಟೇ. ರೋ ಕಾಲಂ ತೆಗೆದ್ರೆ ಇದು ಬಂದ್ಬಿಡತ್ತೆ ಸಿ. C Minus C. ಕೋಫ್ಯಾಕ್ಟರ್ ಆಫ್ ಬಿ ಇಲ್ಲಿದೆಯಲ್ಲ ಈ ಸೈಡ್ minus C C. Minus Minus C. minor of ಕೊನೆಯದು ಹೇಳಿ B is ನೋಡೋಣ. equal minor of B is equal to A ಮೈನರ್ ಆಫ್ ಡಿ ಈಕ್ವಲ್ ಸಿ. ಕೋಫ್ಯಾಕ್ಟರ್ ಆಫ್ co-factor ಡಿ of ಅಂದ್ರೆ B is equal to A ಪ್ಲಸ್ A plus A. ಕರೆಕ್ಟ್ ಅಲ್ವಾ? ಗೊತ್ತಾಗಿದ್ಯಾ? Yes, sir. ಈಗ ಇದಕ್ಕೆ ನೋಡ್ತಾ ಬರೋಣ, ಸ್ವಲ್ಪ ಯೋಚನೆ ಮಾಡ್ಕೊಂಡು ಬರೆಯೋಣ ಇಲ್ಲಿ. ಓಕೆ Yes, sir. ಇದು ಪ್ಲಸ್ ಮೈನಸ್ ಪ್ಲಸ್ ಎಲ್ಲ ಇದೆ ಅಲ್ವಾ? ಈಗ ಇದಕ್ಕೆ ಹೇಳೋಣ ಮೈನರ್ ಆಫ್ ಒನ್ ಹೇಳಿ. M12 ಒನ್ನಿಗೆ ರೋ ಕಾಲಂ ತೆಗಿರಿ. 1 0 0 0 1 0 0 1. 1001 ಕರೆಕ್ಟ್ ಅಲ್ವಾ? 1 ಇದಕ್ಕೆ Co-factor ಕೋಫ್ಯಾಕ್ಟರ್ ಹೇಳಿ. co-factor of 1 is C12 equal ಹೇಳಿ. to is equal to C12 plus okay. 1 0 0 1 1001 plus Plus 0 determinant plus 1 terminate 1 0 01 0 1. that is 1 minus 0 that is 1 ಕರೆಕ್ಟ್ ಅಲ್ವಾ? Yes, sir. Yes, sir. ಈಗ ಇದಕ್ಕೆ ಬರೆಯೋಣ. ಈಗ ಎರಡನೇ ಎಲಿಮೆಂಟ್ ಯಾವ್ದಿದೆ? ಇದು M 0 0 M1 ಅಲ್ವಾ? ಎಂ ಈಗ ಸಾರಿ M11 ಅಲ್ವಾ? ಇದು ಫಸ್ಟ್ನೇದು ಎಲಿಮೆಂಟ್ ಅಲ್ವಾ? sir M12 M11 ಇದು C11 M12 M12 equals Zero, row column 0 ತೆಗೀರಿ. 0 0 0 1 0 0 0 1 0 0 0 1 0 1 0 1. so that is equal to 0 ಅಲ್ವಾ? Co-factor of minus ಈಗ ಕೋಫ್ಯಾಕ್ಟರ್ ಬರಿಬೇಕಾದ್ರೆ C12 ಬರೆಯೋಣ. ಇದಕ್ಕೆ Minus. ಮೈನಸ್ 0 ಆಗತ್ತೆ ಅಥವಾ 0ನೇ ನೋಡಿ. ಆಲ್ಟರ್ನೇಟಿವ್ಲಿ ಪ್ಲಸ್ ಮೈನಸ್ ಮಾಡ್ಕೋತಾ ಬರ್ತೀನಿ. ಇಲ್ಲೇ ಮಾಡ್ತಾ ಇದೀನಿ ನೋಡಿ ಇದು, ಆಯ್ತಾ? Yes, sir. ಈಗ ಈ ಎಲಿಮೆಂಟ್ ಬರೋಣ. ಏನ್ ಹೇಳಿ ಅದು? M13 M13 ರೋ ಕಾಲಂ ತೆಗಿರಿ. 0 1 0 0 0 1 0 0 ಮಲ್ಟಿಪ್ಲೈ ಮಾಡಿ ಇವೆರಡು. 0 minus 0 0 so cofactor of 1 3 is nothing but 0 0 plus 0 okay and minus 0 M21 is equal to hello students ಕೇಳಿಸ್ತಿದ್ಯಾ? ಕಟ್ ಆಗಿತ್ತು, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ, ಆಯ್ತಾ? ಈಗ ನಾವು ಬಂದಿದ್ದೀರಲ್ವ ಎಲ್ಲರ ಕ್ಲಾಸಿಗೆ. ಈಗ M21 ಇದಕ್ಕೆ ನೋಡಿ, ನಾವಿಲ್ಲಿ ಹಿಂಗ್ ಬರ್ಕೊಂಡ್ಬಿಡ್ಬೋದು, ಪ್ಲಸ್ ಮೈನಸ್ ಪ್ಲಸ್, ಇದಾದ್ಮೇಲೆ ಇದಕ್ಕೆ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸ್ಕ್ರೀನ್ ಕಾಣಿಸ್ತಿಲ್ಲ ಸರ್. ಸ್ಕ್ರೀನ್ ಕಾಣಿಸ್ತಿಲ್ಲ ಸರ್. ಕಾಣಿಸತ್ತೆ. ಒಂದ್ ನಿಮಿಷ ಓಕೆ. ಕಾಣಿಸ್ತಾ ಇದೆಯಾ ಈಗ? ಈಗ ನೋಡಿ, ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ, ಎಲ್ಲಾ ಎಲಿಮೆಂಟ್ಗೂ ಪ್ಲಸ್ ಮೈನಸ್ ಬರ್ಕೊಳ್ಳೋ ಗೊತ್ತಿದೆ ಅಲ್ವಾ? ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಂಡ್ಬಿಟ್ಟು ಈ ಎಲಿಮೆಂಟ್ ಇದೆಯಲ್ಲ, ರೋ ಮತ್ತೆ ಕಾಲಮ್ ಅನ್ನ ರಿಮೂವ್ ಮಾಡೋಣ. 0 0 0 1 ಇದೆ ಅಲ್ವಾ? ಇದು ಡಿಟರ್ಮಿನೆಂಟ್ ಆಫ್ 0 0
0 1 0 1 ಇದೇನಾಗತ್ತೆ 0 ಬರುತ್ತಲ್ವಾ. ಕೋಫ್ಯಾಕ್ಟರ್ ಆಫ್ 2 1 ಏನಾಗತ್ತೆ ಅದು ಸಹ 0 ಬರುತ್ತೆ. ಸರಿನಾ? ಈಗ ಇಲ್ಲಿಗೆ ಬರೋಣ. ಈ ಎಲಿಮೆಂಟಿಗೆ ಬಂದ್ರೆ ನೋಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇದೆ. ಇದು ಇದಕ್ಕೆ ರೋ ಕಾಲಮ್ ತೆಗೀರಿ. ಇಲ್ಲಿ ಏನ್ ಬರುತ್ತೆ? m2 ಡಿಟರ್ಮಿನೆಂಟ್ 1 0 0 1. ಸೊ ಅಗೇನ್ ಇಟ್ ಈಸ್ 1 ಮೈನಸ್ 0. ಕರೆಕ್ಟ್ ಅಲ್ವಾ? ಹೌದಾ? ಅದರಿಂದ ಇಲ್ಲಿ ಪ್ಲಸ್ ಇರೋದ್ರಿಂದ ದಿಸ್ ಈಸ್ ಈಕ್ವಲ್ ಟು 1. ಕಾಣ್ತಿಲ್ಲ ಸರ್. ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ ಸರ್. ಅಲ್ಲಿ ನೋಡಿ, ಅಲ್ಲಿ ಪಿನ್ ಅಂತಿದೆ ಇದರಲ್ಲಿ. ಅಲ್ಲಿ ಪಿನ್ ಮಾಡ್ಕೊಳ್ಳಿ, ಕಾಣತ್ತೆ. ಕಾಣಿಸ್ತಿದ್ಯಾ ಈಗ? ಹಾ ಸರ್, ಕಾಣಿಸ್ತಾ ಇದೆ. ಹಾ, ಈಗ ನೋಡಿ ಈ ಎಲಿಮೆಂಟ್ ಬನ್ನಿ. ಈಗ ಈ ಎಲಿಮೆಂಟ್ ಯಾವ್ದಿದೆ ನಮಗೆ ಇಲ್ಲಿ? m23. ಇದಕ್ಕೆ ರೋ ಕಾಲಮ್ ತೆಗಿರಿ. 1 1 0 1 0 0 0. So this is 0 minus 0, that is 0. C23 is 0. ಕರೆಕ್ಟಾ? ಈಗ ಇದನ್ನ ನಾವು ಮಾಡ್ಕೊಂತ ಹೋಗ್ತೀವಿ. ಇದು ಈಸಿ ಇದೆ. ಓಕೆ, ಇಲ್ಲಿಗೆ ಇದಕ್ಕೆ ಬರೋಣ ಈಗ. ಓಕೆ, ಈಗ ಒಂದ್ ಕೆಲಸ ಮಾಡೋಣ. ಹೋಮ್ವರ್ಕ್ ಇದೊಂದು ಮಾಡ್ತೀನಿ ನಾನು. ಇದಕ್ಕೆ ಏನ್ ಮಾಡೋಣ ಗೊತ್ತಾ? ಈ ಮೈನರ್ ಬಿಟ್ಬಿಟ್ಟು ಕೋಫ್ಯಾಕ್ಟರ್ ಮಾತ್ರ ಮಾಡ್ತಾ ಬರೋಣ ಇದಕ್ಕೆ. ಈಗ ನಮಗೆ ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಕೋಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್ ಮೈನರ್ಗಿಂತ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ ನಿಮ್ಗೆಲ್ಲ? ಕೋಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್, ಮೈನರ್ ಈಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಆದ್ರಿಂದ ಕೋಫ್ಯಾಕ್ಟರ್ ಬರೆಯೋದನ್ನ ನೋಡ್ಕೊಂಡ್ಬಿಡೋಣ. ಈಗ ಫಸ್ಟ್ ಇಂದ ಶುರು ಮಾಡ್ಕೊಂಡ್ಬಿಡೋಣ. ಈಗ ಈ ಎಲಿಮೆಂಟಿಗೆ ಕೋಫ್ಯಾಕ್ಟರ್ ಬರಿಬೇಕೀಗ. ಆಯ್ತಾ? ಈಗ ನೋಡಿ ನಾ ಬರಿತಾ ಬರ್ತೀನಿ ನೋಡಿ. ಕೋಫ್ಯಾಕ್ಟರ್ ಆಫ್ 1 ಬರಿತೀನಿ. ಈಗ ಬರಿಬೇಕಾದ್ರೆ ನಾನು ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಈ ಸೈನ್ ಇದೆಯಲ್ಲ, ಇದನ್ನ ತಗೋಬೇಕು. ಪ್ಲಸ್ ಡಿಟರ್ಮಿನೆಂಟ್ ರೋ ಕಾಲಮ್ ತೆಗಿಬೇಕು. ಇದಕ್ಕೆ 5 minus 1 1 2. 5 minus 1 1 2 1 2. 1 2. So this is 10 minus ಇವೆರಡು ಮಲ್ಟಿಪ್ಲೈ minus 11 ಮೈನಸ್ 1 ಆಗುತ್ತೆ. minus ಮೈನಸ್ 1 11 ಆಗುತ್ತೆ. 10 ಪ್ಲಸ್ 1 ಆಗುತ್ತೆ. ಇದು ಪ್ಲಸ್ 11 ಆಗುತ್ತೆ. ಕರೆಕ್ಟಾ? ಸೊ ಈಗ ಈ ಎಲಿಮೆಂಟಿಗೆ ಬರೋಣ. ಈ ಎಲಿಮೆಂಟಿಗೆ ಆಕ್ಚುಲಿ ಮೈನಸ್ ಇದೆ ಇಲ್ಲಿ, ಹೌದಲ್ವಾ? ಇದು ಬರೆಯೋಣ. ಕೋಫ್ಯಾಕ್ಟರ್ ಆಫ್ 0 ಅಂದ್ರೆ ಮೈನಸ್ ಡಿಟರ್ಮಿನೆಂಟ್. ರೋ ಕಾಲಮ್ ತೆಗಿರಿ. 3 minus 1 0 2. ಈ ಮೈನಸ್ ಆದ್ಮೇಲೆ ನೋಡಿ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೇಕು. ಇಂಪಾರ್ಟೆಂಟ್. ಇವೆರಡು ಮಲ್ಟಿಪ್ಲೈ ಮಾಡಿ 6 minus ಮೈನಸ್ 0. ಕರೆಕ್ಟಾ? Yes sir. ಈಗ ಈ ಎಲಿಮೆಂಟಿಗೆ ಬನ್ನಿ. ಈಗ ನೋಡಿ ಇಲ್ಲಿ ಪ್ಲಸ್ ಮೈನಸ್, ಇದಕ್ಕೆ ಪ್ಲಸ್ ಇದು. ಓಕೆ, 4. ಕೋಫ್ಯಾಕ್ಟರ್ ಆಫ್ 4 ಅಂದ್ರೆ ಪ್ಲಸ್ 3501 3501. So this is 3 3 minus 0. minus 0. 3 minus 0 ಅಂದ್ರೆ 3. ಕರೆಕ್ಟಾ? ಇಲ್ಲಿಗೆ ಬರೋಣ. ಇದಕ್ಕೆ ಬರ್ಬೇಕಲ್ಲ ಇದು. ಕೋಫ್ಯಾಕ್ಟರ್ ಆಫ್ 3 ನೋಡಿ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್, ಇಲ್ಲಿ ಮೈನಸ್ ಇದೆ. ಮೈನಸ್ ಡಿಟರ್ಮಿನೆಂಟ್ ಹಾಕಬೇಕು. 3 ಗೆ ರೋ ಕಾಲಮ್ ತೆಗೆದಿ. 0 4 1 2 1 2 1 2 ಮೈನಸ್ ಆದ್ರೆ ಸ್ಕ್ವೇರ್ ಬ್ರಾಕೆಟ್ ಹಾಕಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟ್ 0 minus 4 0 minus 4 ಮೈನಸ್ ಮೈನಸ್ 4 ಅಂದ್ರೆ ಎಷ್ಟಾಗುತ್ತೆ? ಪ್ಲಸ್ 4. ಈಗ ಈ ಎಲಿಮೆಂಟಿಗೆ ಬನ್ನಿ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ಇದು plus factor of 5. factor of 5 ಕೋಫ್ಯಾಕ್ಟರ್ ಆಫ್ 5 ಪ್ಲಸ್ ಡಿಟರ್ಮಿನೆಂಟ್ ನೋಡಿ ಇಲ್ಲಿ 1402 ಕಾಲಮ್ 1402. 1402. ಸೊ ದಿಸ್ ಈಸ್ 1 into 2 ಏನಾಗುತ್ತೆ? 2 2 minus 0. 2 minus minus 0 ಅಂದ್ರೆ ಎಷ್ಟು? 2. 2 ಕರೆಕ್ಟ್ ಅಲ್ವಾ? ಈಗ ಇಲ್ಲಿಗೆ ಬರೋಣ. ಈ ಎಲಿಮೆಂಟಿಗೆ ನೋಡಿ ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇದೆ. plus minus ಕೋಫ್ಯಾಕ್ಟರ್ ಆಫ್ ಮೈನಸ್ 1 ಅಂದ್ರೆ ಮೈನಸ್ ಡಿಟರ್ಮಿನೆಂಟ್. ರೋ ಕಾಲಮ್ ತೆಗಿರಿ. 3501. 1001
1001 ಅಲ್ವಾ? 1. ಸೊ ಮೈನಸ್ ಬ್ರಾಕೆಟ್ ಹಾಕ್ಬಿಡಿ, ಇವೆರಡು ಮಲ್ಟಿಪ್ಲೈ ಮಾಡಿ 1 minus 0. 1 ಮೈನಸ್ 0, ಸೊ ದಟ್ ಈಸ್ ಮೈನಸ್ 1. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿದೆ ಇಲ್ಲಿ? cofactor of 0 0. ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಇದು ಪ್ಲಸ್ ಬರುತ್ತೆ. Plus. Plus. ಕೋಫ್ಯಾಕ್ಟರ್ ಆಫ್ 0 Cofactor of Plus. 0 Plus. equals to plus determinant ರೋ ಕಾಲಮ್ 0, 4, 5 minus 1. 5 minus 1. 5 minus 1. 0 minus 0 minus 2. 20. ಕರೆಕ್ಟಾ? ಸರಿನಾ? Yes, sir. Yes, Yes, sir. sir. cofactor of ಈ 1 ಎಲಿಮೆಂಟ್ ಬರೋಣ. Cofactor of 1. ಮೈನಸ್ ಬರುತ್ತೆ. Yes, sir. minus 1, 4, 3 minus 1. 1 4 minus 1 minus 1. is equal to square bracket minus 1 Minus 1 12. 12 Minus 13. Minus 13. plus 13 plus 13 ಕರೆಕ್ಟಾ? Plus 13. Yes, sir. ನಾಟ್ ಎಲಿಮೆಂಟ್. cofactor of 2 1 0 plus Plus 1 0 1035 1035. 035 5 minus 0 0. that is equal to 5 5. ಕರೆಕ್ಟ್ ಗೊತ್ತಾಗ್ತಿದೆಯಾ ಇದೀಗ? ಹಾ, Yes, sir. ಟೇಕ್ Yes, sir. ಇದೊಂದು ಸ್ವಲ್ಪ ಇದೇನ್ ಕ್ವಶನ್ ಕೇಳಿದ್ದಾರೆ ನೋಡೋಣ ಇಲ್ಲಿ. ಓದಿ ಇಲ್ಲಿ. ಯೂಸಿಂಗ್ ಕೋಫ್ಯಾಕ್ಟರ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಸೆಕೆಂಡ್ ರೋ. ಈ ಸೆಕೆಂಡ್ ರೋ ಇದೆಯಲ್ಲ, ಇದರ ಕೋಫ್ಯಾಕ್ಟರ್ ನ ಉಪಯೋಗಿಸ್ಬಿಟ್ಟು, ಅರ್ಥ ಆಗ್ತಿದ್ಯಾ? ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ ಹೇಳೋದು? Yes, sir. ಹಾಗಾದ್ರೆ Yes, sir. ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೀವಿ ಗೊತ್ತಾ? ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿರಿ ಅಂದ್ರೆ ಇದು ನೋಡಿ, ಸೆಕೆಂಡ್ ರೋ ಅಲ್ವಾ? ಈ 2 ಎಲ್ಲಿದೆ ಗೊತ್ತಾ? ಇದು ಆಕ್ಚುಲಿ ಈ 2 A2 ಸೆಕೆಂಡ್ ರೋ ನಲ್ಲಿ ಇದೆ ತಾನೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತ ಹೇಳಿದ್ರೆ A21 ಹೌದಾ? ಇಂಟು ಸೆಕೆಂಡ್ ರೋ ನ ಕೋಫ್ಯಾಕ್ಟರ್ ಅಂತ ಹೇಳಿದ್ರೆ C21 ಪ್ಲಸ್ A22 C22 ಪ್ಲಸ್ A23 C23. ಇದನ್ನ ಮಾಡಿದ್ರೆ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗತ್ತೆ. ಅಂದ್ರೆ ಇದಕ್ಕೆ ನಾನು ಕೋಫ್ಯಾಕ್ಟರ್ ಎಲ್ಲ ಬರೀತೀನಲ್ವಾ? ಇದಕ್ಕೆ ಎಲ್ಲಾ ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ಬರ್ದಾಗ ಈ ಸೆಕೆಂಡ್ ರೋ, ಈ ಡಿಟರ್ಮಿನೆಂಟಿನ ಸೆಕೆಂಡ್ ರೋ ಮತ್ತೆ ಕೋಫ್ಯಾಕ್ಟರ್ ನ ಸೆಕೆಂಡ್ ರೋ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟ್ ಆಗಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ 2 ಗೆ ಇದು ಮಲ್ಟಿಪ್ಲೈ ಮಾಡಿದಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ. ಅದೇ ಅಕಸ್ಮಾತ್ ಇದು ಸೆಕೆಂಡ್ ರೋ ಫಸ್ಟ್ ರೋ ಮಾಡಿದ್ರೆ 0, ಸೆಕೆಂಡ್ ರೋ ಥರ್ಡ್ ರೋ ಮಾಡಿದ್ರು 0 ಬರುತ್ತೆ. ಇದನ್ನ ಈಗ ನಾವು ಸೆಕೆಂಡ್ ರೋಗೆ ಕೋಫ್ಯಾಕ್ಟರ್ ಬರೆಯೋಣ, ಆಯ್ತಾ? ಗೊತ್ತಾಗ್ತಿದೆ ನಿಮ್ಗೆ? yes sir ಈಗ ಸೆಕೆಂಡ್ ರೋಗೆ ಕೋಫ್ಯಾಕ್ಟರ್ ಬರೀರಿ ಅಂತ ಹೇಳಿದ್ರೆ ಸೆಕೆಂಡ್ ರೋ ಇರೋದೇ ಎಲಿಮೆಂಟ್ ಯಾವ್ದಿದೆ? ಇಲ್ಲಿ 2 ಇದೆ ಅಲ್ವಾ? ಇಲ್ಲಿ yes sir ಹೌದಾ? cofactor of ಇದು 2 is equal to ನೋಡೋಣ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಲ್ವಾ? ಇದು ಹೇಳಿ. Minus, plus, minus. ಕೋಫ್ಯಾಕ್ಟರ್ ಆಫ್ cofactor 2 of 2 is equal to minus ಮೈನಸ್ determinant ಡಿಟರ್ಮಿನೆಂಟ್. ರೋ ಕಾಲಮ್ ತೆಗಿರಿ. 3823. 3823. ಎಷ್ಟು ಬರುತ್ತೆ ಇದು? minus determinant minus of 9 minus 16 16. minus 7 minus of minus 7 Plus plus 7. 7 7 ಕರೆಕ್ಟ್ ಅಲ್ವಾ? 7. Yes, ಈಗ sir. ಈ ಎಲಿಮೆಂಟ್ ಗೆ ಬರೋಣ. ಇಲ್ಲಿ ಮೈನಸ್ ಇದ್ರೆ ನೆಕ್ಸ್ಟ್ ಪ್ಲಸ್ ಇದ್ದೇ ಇರುತ್ತೆ, ಆಯ್ತಾ? ಆಲ್ಟರ್ನೇಟಿವ್. cofactor of 0 plus determinant plus 5813. 5813. 5813 is equal to Plus 15 minus 8. minus 8. 15 minus 8. 7 ಎಷ್ಟದು? 7. 7 ಲಾಸ್ಟ್ ಎಲಿಮೆಂಟ್ ಯಾವ್ದಿದು? 1. 1 ಗೆ ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ, ನೆಕ್ಸ್ಟ್ ಯಾವ್ದು ಬರುತ್ತೆ? minus Minus. cofactor of 1 is equal ಮೈನಸ್ to ಬರ್ಬೇಕು. minus Minus. determinant 5312. 5312 5312.
minus of 10 minus 3 10 minus 3. minus 7. ಕರೆಕ್ಟಾ? -7 ಅಲ್ವಾ? Yes, sir. ಹಾ. Yes, ಈಗ sir. ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೀರಿ ಅಂತ ಕೇಳಿದಾರೆ, ಹೌದಾ? ಈಗ ಬರಿಬೇಕಾದ್ರೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವ್ದಿದೆ? ಇಲ್ಲಿ 5 ಅಲ್ಲ, ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ 2 2 ಅಲ್ವಾ? ಇದು 2 0 1 ಇದೆ ಅಲ್ವಾ? ಈಗ ಈಗ ನಾವ್ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ರೆ 2 ಇದೆಯಲ್ಲ ಈ ಎಲಿಮೆಂಟ್ 2, ಈ 2 ಇಂಟು ಕೋಫ್ಯಾಕ್ಟರ್ ಅದಂದ್ರೆ 2 ಕೋಫ್ಯಾಕ್ಟರ್ ಎಷ್ಟು ಬಂದಿದೆ? ಮೇಲ್ಗಡೆ ನೋಡಿ 7 ಬಂದಿದೆ ಅಲ್ವಾ? ಅಲ್ಲ 7 ಅನ್ಸುತ್ತೆ. Yes, 7. 7. 2 ಇಂಟು 7 ಪ್ಲಸ್ 0 ಇಂಟು -7 ಇರ್ಬೇಕಾ? Yes, sir, plus ಅಲ್ಲ. 7. ಅದು Plus 7 7. 0 ಇಂಟು 7 ಪ್ಲಸ್ Plus 1 ಇಂಟು -7 -7. ಹೌದಾ? ಇದು 14 ಪ್ಲಸ್ 14 0 -7 minus 7. 14 -7 ಅಂದ್ರೆ 7. 7. ಗೊತ್ತಾಗ್ತಿದ್ಯಾ? ಇದು ಇದ್ರ ಆನ್ಸರ್. ನಿಮ್ಗೆ ಅರ್ಥ ಆಗಿದೆ ಅಲ್ವಾ ನಿಮಗೆ? ಈಗ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ಸೆಕೆಂಡ್, ಈಗ ಒಂದ್ ಕೆಲಸ ಮಾಡೋಣ, ಈ ಥರ್ಡ್ ರೋ ಇಂದ ಇದನ್ನ ಮಾಡಿದ್ರೆ ಏನ್ ಬರುತ್ತೆ ಚೆಕ್ ಮಾಡೋಣ. ಈ ಥರ್ಡ್ ರೋ ಇದೆಯಲ್ಲ, ಥರ್ಡ್ ರೋ ಇಂದ ಈ ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ ನೋಡಿ. ಬೇಕಾದ್ರೆ ನಾವು ಚೆಕ್ ಮಾಡ್ಬೋದು ನೋಡಿ. ಈ ಥರ್ಡ್ ರೋ ನ ಫಸ್ಟ್ ಎಲಿಮೆಂಟ್ ಯಾವ್ದಿದೆ ಇಲ್ಲಿ? 1 ಇಂಟು 1 7 7. ಪ್ಲಸ್ ನೆಕ್ಸ್ಟ್ ಯಾವ್ದಿದೆ? 2 into 7 2 into 7 ಪ್ಲಸ್ plus 3 ಇಂಟು 3 into -7. 7 ಎಷ್ಟು ಬರುತ್ತೆ ನೋಡಿ ಈಗ? 7 ಪ್ಲಸ್ 7 plus 14 14 plus -21. ಇವೆರಡು ಆಡ್ ಮಾಡಿದ್ರೆ 21 -21 ಏನಾಯ್ತು? 0. ಹೌದಾ? ಈಗ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಈಗ ಫಸ್ಟ್ ರೋ ಮಾಡಿದೆ ಅದು 0 ಬರುತ್ತೆ. ಇಲ್ಲಿ ಏನಿದೆ? 5 3 8 ಇದೆ ಅಲ್ವಾ? Yes, sir. ಹೌದಾ? 5 3 8. ಈಗ ನೋಡಿ ಇಲ್ಲಿ, ಅವಾಗ ನೋಡಿ 5 ಇಂಟು 7 ಪ್ಲಸ್ 3 ಇಂಟು 7 3 into 7. ಪ್ಲಸ್ 8 ಇಂಟು -7 ಎಷ್ಟು ಬರುತ್ತೆ ಹೇಳಿ ಈಗ? 5 ಇಂಟು 7 ಎಷ್ಟು 35. ಆಯ್ತಾ? 3 ಇಂಟು 7 ಎಷ್ಟು? 21. 8 ಇಂಟು -7 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 56. ಇವೆರಡು ಆಡ್ ಮಾಡಿ ಎಷ್ಟು ಬರುತ್ತೆ? 56 minus 56 0. ಅರ್ಥ ಆಗಿದೆಯಲ್ವಾ ಸ್ವಲ್ಪ ನಿಮಗೆ? ಸೆಕೆಂಡ್ ರೋ ಮತ್ತೆ ಕೋಫ್ಯಾಕ್ಟರ್ ಸೆಕೆಂಡ್ ರೋ ಮಾಡಿದ್ರೆ ಮಾತ್ರ ಡಿಟರ್ಮಿನೆಂಟ್. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಹೌದು ಅಲ್ಲ ಅಂತ ನಾವು ಚೆಕ್ ಮಾಡ್ಬೇಕು ಹೋಗೋದು. ಬೇಕಾದ್ರೆ ನಾವು ಅವಾಗ ಮಾಡಿದ್ವಲ್ಲ ಪ್ಲಸ್ ಮೈನಸ್ ಪ್ಲಸ್ ಹಾಕೊಂಡು ಮಾಡಿದ್ರೆ 7 ಬರುತ್ತೆ. ಅರ್ಥ ಆಗ್ತಿದೆ ಇದು? Yes, sir. ಹಾ, ಈಗ okay. ಈಗ ನೀವು ಇದನ್ನ ಹೋಮ್ವರ್ಕ್ ಮಾಡ್ತೀರಾ, ಥರ್ಡ್ ಕಾಲಮ್ ಇಂದ ಮಾಡಿ ಅಂತ ಹೇಳಿದಾರೆ ಇವರು. Yes, sir. ಈ ಥರ್ಡ್ ಕಾಲಮ್ ಇಂದ ಮಾಡಿ ಅಂದ್ರೆ ಇದು ಈ ಥರ್ಡ್ ಕಾಲಮ್ ಅಲ್ವಾ? ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೀರಿ ಅಂತ ಹೇಳಿದ್ರು. ಇದು ಈ ಎಲಿಮೆಂಟ್ ಯಾವ್ದಾವ್ದಿದೆ ಗೊತ್ತಾ? ಇದು A31, ಇದು A32, ಇದು A33, ಇದು A31 ಇದೆ. ನಾವೇನ್ ಪ್ರೂವ್ ಮಾಡ್ಬೇಕು ಗೊತ್ತಾ? A31 ಇಂಟು C31 ಪ್ಲಸ್ A32 into C32 C3 plus A33 into E33. ಈಕ್ವಲ್ಸ್ ಡೆಲ್ಟಾ. ಡಿಟರ್ಮಿನೆಂಟ್ ಅಂತ ಪ್ರೂವ್ ಮಾಡ್ಬೇಕು. ಆಯ್ತಾ? ಗೊತ್ತಾಗಿದ್ಯಾ? ಈಗ ಕೋಫ್ಯಾಕ್ಟರ್ ಗಳನ್ನ ಬರಿತಾ ಬರ್ಬೇಕು. ಇದನ್ನ ಮುಂದ್ ಮಾಡ್ತೀರಾ? ಇದನ್ನ 1 ಗೆ ಏನು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿ. Yes, sir. ಮಾಡ್ತೀನಿ. Yes, sir. ಅದನ್ನ ಮಾಡ್ತೀವಿ. ಮಾಡಿ. ಓಕೆ, ಇದಿಷ್ಟು ಬರ್ಕೋತೀರಾ ಇದನ್ನ? Yes, sir. Screenshot. ಸರ್ ಅದ್ರಲ್ಲಿ ಕಾಲಮ್ ಅಂತ ಕೊಟ್ಟಿದಾರಲ್ಲ ಸರ್? ಏನ್ ಹೇಳಿ? Third column. ಓ, Third column ಅಂತ ಕೊಟ್ಟಿದ್ದಾರೆ. ನಾನ್ ನೋಡೇ ಇಲ್ಲ. ಓಕೆ, ನಾನು ಕಾಲಮ್ ಅಂತ ನೋಡೇ ಇಲ್ಲ ಅಲ್ವಾ? ಒಂದ್ ಕೆಲಸ ಮಾಡೋಣ, ಕಾಲಮಿಗೆ ಬರೋಣ ಹಾಗಾದ್ರೆ ಈಗ. Yes, sir. ಓಕೆ Y Z Z X. ಓಕೆ ಥರ್ಡ್ ಕಾಲಮ್ ಅಂತ ಕೊಟ್ಟಿದ್ದಾರಲ್ವಾ ನಮಗೆ ಇಲ್ಲಿ? ಇದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಲ್ವಾ ಇದು? ಹೌದಾನೆ? Yes, sir. ಈ ಎಲಿಮೆಂಟ್ ಯಾವ್ದಿದೆ? ಇದು A13 ಇದು ಕರೆಕ್ಟ್ ಅಲ್ವಾ? ಇದು ಸೆಕೆಂಡ್ ರೋ ಥರ್ಡ್ ಕಾಲಮ್, ಇದು A23 ಇದು. A23. ಈ ಎಲಿಮೆಂಟ್ ಏನಿದೆ? A33 ಕರೆಕ್ಟ್ ಅಲ್ವಾ ಇದು? Yes, sir. ಅಲ್ವಾ? ಈಗ ನಾನು ಏನ್ ಪ್ರೂವ್ ಮಾಡ್ಬೇಕು ಗೊತ್ತಾ? ಇಲ್ಲಿ ನೋಡಿ, A11 ಇಂಟು ಅಲ್ಲ ಸಾರಿ A13 ಇಂಟು C13 13 plus ಪ್ಲಸ್
A23 A23 C23 plus plus A33 into into C33. C33. ಇದು ಡೆಲ್ಟಾ ಡಿಟರ್ಮಿನೆಂಟ್ ಆಯ್ತಾ. ಇದು ನಮಗೆ ಅಂತ ಏನ್ ಕಷ್ಟ ಅಲ್ಲ, ಇದು ಅದೇ ತರ ಈ ಎಲಿಮೆಂಟ್ ನೋಡಿ. ಈಗ C13 ಬರಿಬೇಕಲ್ಲ, ಈಗ C13 ಇದಕ್ಕೆ ಬರಿಬೇಕು ನಾನು ಕೋಫ್ಯಾಕ್ಟರ್ ಆಯ್ತಾ. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಇದೆ, ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಡಿಟರ್ಮಿನೆಂಟ್. ಏನು ಪ್ಲಸ್ ಡಿಟರ್ಮಿನೆಂಟ್ ಏನ್ ಹೇಳಿ, ಅದಕ್ಕೆ ರೋ ಕಾಲಂ ತೆಗೀರಿ. 1 by 1 z. 1 by 1 z. 1 by 1 z. 1 y 1 z. 1y 1 z. ಇದು ಈ ವೈ ಝೆಡ್ ಗೆ ಲೋ ಕಾಲಕ್ ಅಂತ ತೆಗಿಬೇಕು. ಕಾಲಮು ರೋ ತೆಗಿರಿ, ಏನ್ ಬರುತ್ತೆ? 1x 1y. 1y. 1y 1x. y minus 6. ಕರೆಕ್ಟ್ ಅಲ್ವಾ ಇದು? ಸೊ ಇದಕ್ಕೆ ಹೇಳಿ, ಈಗ ನೋಡೋಣ. ನೋಡಿ ಇಲ್ಲಿ ಪ್ಲಸ್ ಇದೆ, ಇದು ಆಕ್ಚುಲಿ ಮೈನಸ್ ಬಂದ. 1x 1z. 1x 1z. ಹೇಳಿ ಇಲ್ಲಿದೆ. 1x 1x 1z. 1x 1z. 1x 1z. Minus z minus 6. Z minus 6 Minus z minus 6. Minus z plus minus 6. 6. C33 ಹೇಳಿ. 1x 1y. 1x 1y. ಮೇಲ್ಗಡೆ ತಪ್ಪಾಯ್ತೇನೋ ಅನ್ಸತ್ತೆ ನನ್ಗೆ, ಯಾಕೋ Yes sir. ಮೇಲ್ಗಡೆ ತಪ್ಪಾಗಿರ್ಬೇಕು. So 1 by ತಪ್ಪಾಗಿದೆ. 1z ಅಲ್ವಾ? ತಪ್ಪಾಗಿದೆ ಸರ್. 1 by 1 z ಅಂತ ಅವಾಗ್ಲೇ ಹೇಳಿದ್ವಿ ನಾವು. ನಾವು ನೋಡಿಲ್ಲ ಅದು. ಓಕೆ, One by ರೋ ಕಾಲಂ 1 z. ತೆಗಿತೀವಲ್ಲ, ಪ್ಲಸ್ ಮೈನಸ್ ಪ್ಲಸ್. 1 by 1z. Z minus y. ಅಲ್ವಾ? ಸೊ ಈಗ ನೀವು A13 ಅಂತ ಹೇಳಿದ್ರೆ ಇಲ್ಲಿ ಏನಿಗೆ ಗೊತ್ತಾ, ಈ ಎಲಿಮೆಂಟ್ ಇದೆ ಫಸ್ಟ್, ಇದು ವೈ ಝೆಡ್ ಇಂಟು ಅಷ್ಟೇ Y ಆಗ್ತದೆ ಇಲ್ಲಿ Z minus y. Z minus y. Z minus y. Plus Plus zx Zx. zx into into minus minus z plus x plus x. plus xy into y minus x. y minus x. ಮೋಸ್ಟ್ಲಿ 0 ಬರ್ಬೋದು ಆನ್ಸರ್, ಡಿಟರ್ಮಿನೆಂಟ್ ವ್ಯಾಲ್ಯೂ. ಓಕೆ, ಇವಿದನ್ನು ಮಲ್ಟಿಪ್ಲೈ ಮಾಡಿ. Y z square minus y square z plus Minus 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 z square. z square x square Plus z x. Zx square. Xy square. minus y square X square. the y square x ಹಾ, y square x y ಸ್ಕ್ವೇರ್ ಇದು xy square. Correct ಇದೆ. X square y. Correct. Correct ಇದೆ sir. Square. ನೋಡಿ ಇಲ್ಲಿ. ಓಕೆ, ಇದಿಷ್ಟೇ ಉತ್ತರ ಇದು. ಓಕೆ, ಟೋಟಲಿ ಇದು ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ ನಮಗೆ. ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿದ್ಯಾ ತಾನೆ? ಇದು ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ. ಇದು Yes sir. ಗೊತ್ತಾಗಿದೆ ನಿಮಗೆ? ಗೊತ್ತಾಗಿದೆಯಾ? Yes sir. ಅದಕ್ಕೆ ಇದಕ್ಕಿಷ್ಟೇ ಉತ್ತರ. ಈಗ ನಿಮ್ಗೆ ಇಲ್ಲಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಈ ಥರ್ಡ್ ಕಾಲಮು ಅಂತ ಹೇಳಿದಾಗ ಎಕ್ಸ್ಪ್ಯಾಂಡ್ ಮಾಡಿ ಅಂದ್ರೆ ಈ ಥರ್ಡ್ ಕಾಲಮ್ ತಗೊಬೇಕು, ಅದಕ್ಕೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಬರುತ್ತೆ.
ಮಲ್ಟಿಪ್ಲೈ ಮಾಡಿದೀವಲ್ಲ ಇದೇ ಡಿಟರ್ಮಿನೆಂಟ್ ವ್ಯಾಲ್ಯೂ. ಗೊತ್ತಾಗಿದೆ ಅಲ್ವಾ ಇದು ನಿಮಗೆ? Yes, Yes, sir. sir. ಆನ್ಸರ್. ಓಕೆ, ಅರ್ಥ ಆಗಿದೆಯಾ ಇದು ನಿಮಗೆ? ಇದು ನಿಮಗೆ ಕೋ ಫ್ಯಾಕ್ಟರ್ ಕಂಡುಹಿಡಿಯೋದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎಲ್ಲ ನಮಗೆ ಬರುತ್ತೆ. ಓಕೆ, Yes, sir. Yes, sir. ಇಲ್ಲಿ Yes, sir. ಡಿಟರ್ಮಿನೆಂಟ್ ಎಲ್ಲಿ ಬರುತ್ತೆ, 0 ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ಹೇಳ್ಬೋದು ಅದನ್ನ. ಓಕೆ, ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕಲ್ವಾ? Yes, sir. Yes, sir. ಕ್ಲಾಸ್ ಎಂಡ್ ಮಾಡೋಣ ಹಾಗಾದ್ರೆ. Yes, Okay. sir. The homework Yes, is sir. The homework. ಇವತ್ತೇನು ಹೋಮ್ವರ್ಕೇ ಇಲ್ಲ, ನೀವು ಆರಾಮಾಗಿರ್ರಿ. ಇವತ್ತು ನಾಳೆ ಕೊಡ್ತೀನಿ ಹೋಮ್ವರ್ಕ್, ಆಯ್ತಾ? Yes, sir. Yes, sir. Notes. ನೋಟ್ಸ್ ಡೈಲಿ PDF ಆಗ್ತಾ ಇದೀನಲ್ಲ, ಬರ್ಕೋತಿದ್ದೀರಾ? Yes, sir. Yes, sir. PDF ಹಾಕಿದ್ರೆ ಸಾಕಲ್ವಾ? ತಾನೇ ನೋಡಿ ಬರ್ಕೋತೀರಲ್ವಾ? Yes, sir. Yes, sir. ಓಕೆ, ಎಂಡ್ ಮಾಡ್ತೀನಿ ಕ್ಲಾಸ್. Thank you, sir. Thank you, sir. Thank you, sir. Thank you, sir. Bye, sir.